ಎರಡೂ ಪಕ್ಷಗಳು ಕ್ಷೇತ್ರ ಹಂಚಿಕೆ ಬಗ್ಗೆ ಸುದೀರ್ಘವಾದಂತ ಚರ್ಚೆಯನ್ನು ಮಾಡಿದ್ದೇವೆ. ಸಮನ್ವಯ ಸಮಿತಿ ಸಭೆ ಬಳಿಕ ಡ್ಯಾನಿಶ್ ಅಲಿ ಮಾತನಾಡಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಸ್ಟ್ರೆಂತ್ ಇದೆ, ಏನೇನು ವಿಚಾರ ಅನ್ನೋದ್ರ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದೀವಿ ಅನ್ನುವಂತ ವಿಚಾರವನ್ನ ಡ್ಯಾನಿಶ್ ಅಲಿ ಹೇಳಿದ್ದಾರೆ. ಹಾಗಿದ್ರೆ ಡ್ಯಾನಿಶ್ ಅಲಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. Pre-poll alliance for the forthcoming Lok Sabha elections is going to take place. Both the parties have discussed the seat sharing. Already one round of discussion has taken place last week between JDS State President Mr. Vishwanath and PWD Mr. HD Revanna from the JDS side and PCC President Mr. Dinesh Gundu Rao and Deputy Chief Minister Dr. Parameshwar from the Congress side. They have the Deputy Chief Minister, who is also the member of the Coordination Committee, has reported the discussion held in that meeting of the two parties to the Coordination Committee. Coordination Committee has taken the view on that. We have further discussed that how we should move forward, which seats, which party should contest. All these deliberations has taken place. Today we have a fruitful discussion. Progress is there very much. Within 2, 3, 4, 5 days, we will finalize entire things. But they asked for 12 seats. It is the right to ask the seats. What is wrong in it? It is the right to ask the seat. In coalition, they will ask some seat. We will tell something. When finally we will have a concrete solution. So what about the Mandya Lok Sabha Kshetra? Everything you know, brother. ಇಷ್ಟು ವಿಚಾರವನ್ನು ವೇಣುಗೋಪಾಲ್ ಅವರು ಹೇಳ್ತಾ ಇದ್ರು. ಅವರ ಹಕ್ಕು ಸೀಟ್ಗಳನ್ನು ಕೇಳ್ತಾ ಇದ್ದಾರೆ, ಅದರಲ್ಲಿ ತಪ್ಪೇನಿದೆ ಎನ್ನುವಂಥ ವಿಚಾರ. ಜೊತೆಗೆ ಮಂಡ್ಯ ಕ್ಷೇತ್ರದ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ, ನಿರ್ಧಾರಕ್ಕೆ ಬರ್ತೀವಿ ಅಂತ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗಿದ್ರು ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಒಂದಷ್ಟು ವಿಚಾರವಂತೂ ಈಗ ಗೊತ್ತಾಗ್ತಾ ಇದೆ. ಮಾಜಿ CM ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥ ವಿಚಾರ, ಜೊತೆಗೆ ಡ್ಯಾನಿಶ್ ಅಲಿ ಅವರು ಮಾತನಾಡ್ತಾ ಇರುವಂಥ ಮಾತು, ಇನ್ನು KC ವೇಣುಗೋಪಾಲ್ ಅಂತ ಎಲ್ಲವೂ ತದನಂತರದಲ್ಲಿ ಚರ್ಚೆ ಆಗುತ್ತೆ ಎನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ಸಮಿತಿ ಸಭೆಯಲ್ಲಿ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಈಗಲೂ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅಂತ ಈ ನಾಯಕರ ಹೇಳಿಕೆಗಳನ್ನ ಕೇಳ್ತಾ ಹೋದ್ರೆ ಹಗ್ಗಜಗ್ಗಾಟ ಈಗಲೂ ಕೂಡ ಮುಂದುವರಿತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ಪ್ರಸನ್ನ? ಖಂಡಿತ ಆನಂದ್ ಬುರ್ಲಿ, ಇವತ್ತು ಸಮನ್ವಯ ಸಮಿತಿ ಸಭೆ ಸುದೀರ್ಘವಾಗಿ ಚರ್ಚೆ ನಡೆದಿದೆ. ಇವತ್ತಿನ ಸಮನ್ವಯ ಸಮಿತಿ ಸಭೆಯಲ್ಲಿ JDS ಮತ್ತು ಕಾಂಗ್ರೆಸ್ ನಡುವಿನ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಫೈನಲ್ ರಿಸಲ್ಟ್ ಬರಬಹುದು ಅನ್ನುವಂತಹ ನಿರೀಕ್ಷೆ ಇಟ್ಕೊಳ್ಳಲಾಗಿತ್ತು. ಆದ್ರೆ ಇಷ್ಟು ಚರ್ಚೆ ನಡೆದ ನಂತರವೂ ಕೂಡ ಒಮ್ಮತದ ಅಭಿಪ್ರಾಯ ಮೂಡೋದ್ರಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು JDS ನಾಯಕರ ಚರ್ಚೆ ಫಲವನ್ನ ಕೊಟ್ಟಿಲ್ಲ. ಹೀಗಾಗಿ ಮೊದಲು ಈ ಒಂದು ಚರ್ಚೆ ಪ್ರಾರಂಭ ಆದಂತಹ ಹಂತದಲ್ಲಿಯೇ JDS CM ಕುಮಾರಸ್ವಾಮಿ ಅವರು 12 ಸೀಟುಗಳ ಬಗ್ಗೆ ಮೊದಲು ಪ್ರಸ್ತಾಪವನ್ನ ಮಾಡ್ತಾರೆ. ಹಾಸನ ಮತ್ತು ಮಂಡ್ಯ ಕ್ಷೇತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನಗೆ ಡಿಮಾಂಡ್ ಮಾಡುತ್ತಾ ಅನ್ನುವಂಥದ್ದು. ಹಾಸನವನ್ನ JDSಗೆ ಬಿಟ್ಕೊಟ್ರು. ಮಂಡ್ಯದ ಬಗ್ಗೆ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರಿಂದಾಗಿ ಆ ಒಂದು ಕ್ಷೇತ್ರದ ಬಗ್ಗೆ ಯಾವ ರೀತಿಯ ಒಂದು ಅಭಿಪ್ರಾಯ ಕಾಂಗ್ರೆಸ್ ನಾಯಕರಿಂದ ವ್ಯಕ್ತವಾಗುತ್ತೆ ಮತ್ತು ಅದಕ್ಕೆ JDS ಏನು ಉತ್ತರವನ್ನು ಕೊಡುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಈ ಒಂದು ಕುತೂಹಲವು ಕೂಡ ಇದೀಗ ಗೊಂದಲದ ಗೂಡಾಗಿಯೇ ಪರಿಣಮಿಸಿದೆ. ಅಂದ್ರೆ ಮಂಡ್ಯ ಮತ್ತು ಹಾಸನ ಕ್ಷೇತ್ರದಲ್ಲಿ ಚರ್ಚೆ ಮಾಡೋ ಅಗತ್ಯವೇ ಇಲ್ಲ ಅನ್ನುವಂತ ಅಭಿಪ್ರಾಯವನ್ನ ಡ್ಯಾನಿಶ್ ಅಲಿ ಮತ್ತು CM ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ನಾಯಕರ ಮುಂದೆ ಇಟ್ಟಿದ್ದಾರೆ. ಇದರ ಜೊತೆಗೆ 12 ಕ್ಷೇತ್ರಗಳನ್ನ ಮತ್ತೆ ಡಿಮ್ಯಾಂಡ್ ಮಾಡುವಂತ ಆ ಒಂದು ಮಾತಿನ ಧಾಟಿಯೇ ಮುಂದುವರೆದಿದೆ. ಹಿಂದಿನ ಸಭೆ ಏನು ಪ್ರಾಥಮಿಕ ಸಭೆ ನಡೆದಾಗ HD ರೇವಣ್ಣ ಅವರು ಏನು 12 ಸೀಟುಗಳನ್ನ ಡಿಮ್ಯಾಂಡ್ ಮಾಡಿ 12 ಕ್ಷೇತ್ರಗಳಲ್ಲಿ ನಮ್ಮ ಪ್ರಾಬಲ್ಯ ಇದೆ, ಅಷ್ಟು ಟಿಕೆಟ್ ಅನ್ನ ನೀವು ಬಿಟ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಇವತ್ತಿನ ಸಮನ್ವಯ ಸಮಿತಿಯ ಸಭೆಯಲ್ಲೂ ಕೂಡ CM ಕುಮಾರಸ್ವಾಮಿ ಮತ್ತು ಡ್ಯಾನಿಶ್ ಅಲಿ ಅವರು ಇದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಇದೇ ಒಂದೇ ಸಿಟ್ಟಿಂಗ್ ನಲ್ಲಿ ಅಂದ್ರೆ ಒಂದೇ ಮೊದಲ ಹಂತದ ಚರ್ಚೆಯಲ್ಲಿಯೇ 12 ಸೀಟ್ಗಳನ್ನ JDSಗೆ ಬಿಟ್ಕೊಟ್ರೆ ಕಾಂಗ್ರೆಸ್ ತೀವ್ರ ಮಟ್ಟದ ವಿರೋಧವನ್ನ ಕಾರ್ಯಕರ್ತರ ಹಂತದಿಂದಲೂ ಎದುರಿಸಬೇಕಾಗುತ್ತೆ ಮತ್ತು ಪಕ್ಷ ಸಂಘಟನೆಯ ವಿಚಾರದಲ್ಲಿ ಗೆಲ್ಲುವ ವಿಚಾರದಲ್ಲೂ ಕೂಡ ಇದು ಒಂದಷ್ಟು ನೆಗೆಟಿವ್ ಆಗಬಹುದು ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ ನಾಯಕರು 12 ಸೀಟ್ಗಳನ್ನ ಬಿಟ್ಕೊಡೋದಕ್ಕೆ ಈಗಾಗಲೇ ಸಿದ್ಧರಿಲ್ಲ. ಹೀಗಾಗಿ ಇನ್ನೊಂದು ಸುತ್ತಿನ ಚರ್ಚೆ ಅಗತ್ಯ ಇದೆ ಅನ್ನುವಂತ ಅಭಿಪ್ರಾಯವನ್ನ ದೋಸ್ತಿ ಪಕ್ಷಗಳ ಉಭಯ ನಾಯಕರು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಕೂಡ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಮಾರ್ಚ್ 10ರ ಒಳಗಾಗಿ ಅಂದ್ರೆ ಇನ್ನೂ 4-5 ದಿನಗಳ ಒಳಗಾಗಿ ಮತ್ತೊಂದು ಸುತ್ತಿನ ಚರ್ಚೆಯನ್ನ ನಡೆಸಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ.
ರಾಜ್ಯ ನಾಯಕರ ಹಂತದಲ್ಲಿ ಒಂದು ಒಮ್ಮತದ ಅಭಿಪ್ರಾಯ ಮತ್ತೆ ಮೂಡದೆ ಹೋದ್ರೆ Okay. ನೇರವಾಗಿ ಜೆಡಿಎಸ್ ವರಿಷ್ಠ HD ದೇವೇಗೌಡ ಅವರು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನು ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಇವತ್ತು ಒಂದು ಸೂಕ್ತವಾದಂತಹ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ಅಭಿಪ್ರಾಯಕ್ಕೆ ಬರಲಾಗುತ್ತೆ ಅನ್ನುವಂತಹ ನಿರೀಕ್ಷೆ ಇವತ್ತು ಕೂಡ ಹುಸಿಯಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ 12 ಮತ್ತು 8 ಸೀಟುಗಳ ನಡುವಿನ ಹಗ್ಗ ಜಗ್ಗಾಟ ತಿಕ್ಕಾಟ ಹಾಗೆಯೇ ಮುಂದುವರೆದಿದೆ. ಕಾಂಗ್ರೆಸ್ 8 ಸೀಟಕ್ಕಿಂತ ಹೆಚ್ಚು ಕೊಡೋದಕ್ಕೆ ಮೇಲೆ Okay, ಪ್ರಸನ್ನ. 12 ಸೀಟ್ಗಿಂತ ಕೆಳಬರೋದಕ್ಕೆ ಸಿದ್ಧವಿಲ್ಲ. ಈ ರೀತಿಯ ಪರಿಸ್ಥಿತಿ, ಹಗ್ಗ ಜಗ್ಗಾಟ ತಿಕ್ಕಾಟ ಇನ್ನೂ ಕೂಡ ಮುಂದುವರೆದಿದೆ. ಆನಂದ್.